इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಆನೆ, ಸ್ತ್ರೀ ಆನೆ ಮತ್ತು ಅಶ್ವ, ಈ 7 ರತ್ನಗಳು ಇರುತ್ತವೆ. ಈ 14 ರತ್ನಗಳು ಮಹಾರತ್ನಗಳೆಲ್ಲ ಭಗವಂತನ ಮಹಿಮೆಯಿಂದ ಅಂತಲ್ಲ, ಧರ್ಮದ ಮಹಿಮೆಯಿಂದ ಆಗ್ತದೆ. ಯಾದ್ರಿಂದ? ನಾವು ಇವತ್ತಿನ ದಿನ ಒಂದು ಶ್ವಾಸವನ್ನು ತೆಗಿತಾ ಇದ್ದೀವಿ ಅಂತಂದರೆ ಆ ಶ್ವಾಸ ತಗೊಳ್ಬೇಕಿದ್ರೇನು ಆ ಧರ್ಮದ ಮಹಿಮೆ, ಪುಣ್ಯದ ಮಹಿಮೆ ಬೇಕು. ಏನು ಬೇಕು? ಆ ಪುಣ್ಯದ ಮಹಿಮೆ ಈ ಪಂಚ ಪರಮೇಷ್ಠಿಗಳನ್ನು ಬಿಟ್ಟು ನಮಗೆಲ್ಲೂ ದೊರೆಯಲಾರದು. ಏನಾಗಲಾರದು? ಎಲ್ಲೆಲ್ಲೂ ಸಿಗಲಾರದಂಥದ್ದು. ಅದನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ಈ ಧರ್ಮದ ಶರಣೆಗೆ ನಾವು ಬರಬೇಕು. ಆ ಪಂಚಪರಮೇಷ್ಠಿಗಳ ಆರಾಧನೆ ಮಾಡಬೇಕು. ನಾವು ಮುಂದೆ ಹೋಗಿ ಆ ಪಂಚಪರಮೇಷ್ಠಿ ಆಗಬೇಕು ಅಂತ. ಏನ? ನಮ್ಮ ಜೀವನದಲ್ಲಿ ಇದು ಬಹಳ ಒಂದು ಮಹತ್ವಪೂರ್ಣವಾದ ಗುರಿಯನ್ನಿಟ್ಕೊಳ್ರಿ. ನಮಗೆ ಯಾರು ಇಲ್ಲೊಬ್ಬರು ಈಶ್ವರ ಭಗವಂತನೂ ಇಲ್ಲ. ನಮಗೆ ಸ್ವರ್ಗ ಮೋಕ್ಷದಲ್ಲಿ ತಗೊಂಡೋಗಿ ನಿಮ್ಮನ್ನು ತಮ್ಮನ್ನೆಲ್ಲ ಅಲ್ಲಿ ಬಿಡಲ ಅಂಥವರು ಯಾರೂ ಇಲ್ಲ. ಆದರೆ ಆ ಭಗವಂತನ ಭಕ್ತಿ ಮಾಡಿದಾಗ ನಾನು ಹೀಗೆ ಆಗಬೇಕು. ಹೇಗೆ ತಮ್ಮ ಮನೆಯಲ್ಲಿ ಕನ್ನಡಿಯನ್ನು ಹಾಕ್ಕೊತೀರಾ? ಯಾಕಾಗಿ ಹಾಕ್ಕೊತೀರಿ ಕನ್ನಡಿ? ಕನ್ನಡಿ ದೊಡ್ಡದು, ಭಾಳ ದೊಡ್ಡದಾಗಿ ಹಾಕ್ಕೊಂಡ್ರೆ ನಿಮ್ಮ ಮುಖ ಚೆನ್ನಾಗಿ ದೊಡ್ಡದಾಗಿ ಕಾಣ್ತದನ್ನ? ಇಲ್ಲ. ಅದು ಏನು ಕಾಣ್ತದೆ ಅಂದರೆ, ನೀವು ಮುಖದಲ್ಲಿ ನಿಮ್ದು ಹೇಗೆ ಮುಖ ಇದೆಯಾ ಹೆಂಗೆ ತೋರಿಸ್ತದೆ. ನೀವೇನಾದರೂ ಜಲ್ದಿ ಬೇಕು ಅಂಥೇಳಿ ಏನೋ ಅರ್ಜೆಂಟ್ ಆಯ್ತು ನಿಮಗೆ, ಕಣ್ಣಿಗೆ ಹಚ್ಕೊಳ್ಳುವಂಥ ಏನಂತೀರಿ, ಕಾಡಿಗೆ ಅಂತೀರನ್ನ, ಕಪ್ಪನ್ನು ಅದು ಮೂಗಿಗೆ ಹಚ್ಕೊಂಡ್ರೆ ತೋರಿಸ್ತದೆ. ಏನು ಮಾಡ್ತದೆ? ಇದು ಮೂಗಿಗೆ ಹಚ್ಕೊಂಡಿದ್ರಿ ಅಂತ ತೋರಿಸ್ತದೆ. ಅದು ಸ್ವಚ್ಛ ಮಾಡಲ್ಲ, ನಾವೇ ಸ್ವಚ್ಛ ಮಾಡ್ಕೊಳ್ಳೋದು. ನಮ್ಮ ಭಗವಂತರು ನೋಡಿದರೆ, ನಮ್ಮ ಭಗವಂತರು ವೀತರಾಗಿಗಳಿದ್ದಾರೆ. ಏನಾಗಿದ್ದಾರೆ? ಅನಂತ ಗುಣಗಳನ್ನು ಪಡ್ಕೊಂಡಿದ್ದಾರೆ. ನಾನು ರಾಗ ದ್ವೇಷಗಳಿಂದ ತುಂಬಿದವನು, ನನ್ನ ಆತ್ಮ ಈ ರಾಗ ದೇಶ ಕಲ್ಮಸಗಳಿಂದ ತುಂಬಿದೆ. ಪ್ರಭು, ನಾನೂ ತಮ್ಮಂತೆ ಆಗಬೇಕು. ಅದಕ್ಕಾಗಿ ಮತ್ತೆ ಮತ್ತೆ ಬರಬೇಕು ಭಗವಂತರ ಕಡೆಗೆ. ಎಷ್ಟು ಸರಿ ಯಾವಾಗ ಬರ್ತೀವಿ ನೋಡ್ರಿ. ನೋಡಿದಾಗ ಭಗವಂತರು ಅನಂತ ಗುಣಗಳು ಪಡ್ಕೊಂಡು, ನಾ ಅನಂತ ದೋಷಗಳಿಗೆ ಕೋಶನಾಗಿದ್ದೀನಿ, ಅವರು ಅನಂತ ಗುಣಗಳಿಗೆ ಕೋಶರಾಗಿದ್ದಾರೆ. ನಾನು ಅನಂತ ದೋಷಗಳಿಗಾಗಿದ್ದೀನಿ. ನನ್ನ ಈ ದೋಷ ಯಾವಾಗ ದೂರ ಆಗಿತ್ತು ಪ್ರಭು? ಏನ? ನಾನು ತಮ್ಮಂತೆ ಯಾವಾಗ ಆದೀನೋ ಅದೇ ಗುಣಗಳನ್ನು ವರ್ಣನೆ ಮಾಡೋದೇ ಪೂಜಾ, ಅದೇ ಗುಣಗಳನ್ನು ಸ್ತುತಿ ಮಾಡೋದೇ ಸ್ತೋತ್ರ ಪಾಠ. ಇವೆಲ್ಲ ಭಗವಂತನ ಗುಣಗಳನ್ನು. ಯಾಕೆ ಅಂತಂದರೆ, ನಾವು ಗುಣಗಳ ವರ್ಣನೆ ಮಾಡಿದ್ರಾಗ ನಮಗೂ ಆ ಗುಣಗಳು ಪ್ರಕಟ ಆಗ್ತವೆ. ಏನಾಗ್ತವ? ಇದಕ್ಕೀಗ ಮಾಡಬೇಕು. ತಮಗೊಂದು ಕಥೆಯನ್ನು ಹೇಳೋಣ. ಏನ? ಏಕ್ ಗೋಷ್ಠ ಸಾಂಗ ಅತ್ತ ಒಂದು और एक कथा सुनाएंगे आप लोगों को. सुनेंगे आप लोग? हाँ, जरूर सुनना है, ध्यान से सुनना. ಭಾಳ ಧ್ಯಾನ ಕೊಟ್ಟು ಗಮನ ಬಿಟ್ಟು ಕೇಳ್ರಿ. ಏನು ಮಾಡ್ರಿ? ಭಾಳ ಮಹತ್ವಪೂರ್ಣ. ಒಂದು ನಗರದಲ್ಲಿ ಒಬ್ಬ ದೊಡ್ಡ ಕಲಾಕಾರನಿದ್ದರು. ಭಾಳ ದೊಡ್ಡ ಕಲಾಕಾರ ಅಂದರೆ ಏನು ಹೇಳ್ಬೇಕು ಅವನಿಗೆ? ಅಂದರೆ ನಾಟಕ ಮಾಡೋ ಅಂಥವನು, ಡ್ರಾಮಾ ಮಾಡ್ತಿದ್ದ. ಹೇಗೆ ಮಾಡಬೇಕು ಅಂತಂದರೆ
ಬಾಹುಬಲಿ ಭಗವಂತಂದು ಡ್ರಾಮಾ ಮಾಡಂದ್ರೆ ಹಾಗೇನೇ ಮಾಡಿ ತೋರಿಸೋನು. ಭರತ್ ಚಕ್ರವರ್ತಿದು ಮಾಡಂದ್ರೆ ಭರತ್ ಚಕ್ರವರ್ತಿದನ್ನೇ. ಋಷಭ ದೇವರದ ಡ್ರಾಮಾ ಮಾಡಂದ್ರೆ ಋಷಭ ದೇವರ. ಶ್ರೀರಾಮಚಂದ್ರನ ಡ್ರಾಮಾ ಮಾಡಂದ್ರೆ ಅವ್ರದನ್ನೇ ಮಾಡ್ತಿದ್ದ. ಪ್ರಭು ಮಹಾವೀರ್ದು ಮಾಡಂದ್ರೆ ಅದ. ಕೃಷ್ಣನ ಡ್ರಾಮಾ ಅದ್ರಾಗ ಏನು ನೀವು ಸಾಕ್ಷಾತ್ ಕೃಷ್ಣನೇ ಇಲ್ಲಿದಾನ ಅನ್ಬೇಕು ಅಂತ ಒಬ್ಬ ಬ್ರಹ್ಮಗುಲಾಲ ಅಂತಕ್ಕಂಥ ಒಬ್ಬ ದೊಡ್ಡ ನಾಟಕಕಾರ ಡ್ರಾಮವನ್ನು ಮಾಡೋವನಿದ್ದ. ಬಹಳ ಒಳ್ಳೆಯ ಕಲಾ ಪ್ರಸ್ತುತಿ ಅವನಿಗೆ ಗೊತ್ತಿತ್ತು. ಅವನು ಆ ಕಲಾ ಕೌಶಲ್ಯವನ್ನು ತೋರಿಸ್ತಿದ್ದ. ಅದನ್ನು ನೋಡಿ ಜಗತ್ತಿನಲ್ಲಿ ಎಲ್ಲ ಅವನಿಂದ ಪ್ರಭಾವಿತರಾದರು. ರಾಜನು ಬಹಳಷ್ಟು ಪ್ರಭಾವಿತನಾದರು. ಎಲ್ಲ ಥರದ ಅವನ ಹತ್ರ ಡ್ರಾಮಾಗಳನ್ನು ನೋಡಿದರು. ರಾಜ ಒಂದಿನ ಏನಂದರು, ನೀನು ಆನೆಯಾಗಿ ಅವನಿಗೆ ಡ್ರಾಮಾ ಮಾಡಂದ್ರೆ ಆನೆ ಹಾಗೇನೇ ಮಾಡೋನು, ಇನ್ನೇನು ವ್ಯತ್ಯಾಸ ಇಲ್ಲ. ನೀನು ಹುಲಿಯಾಗಿ ಮಾಡು ಅಂದ್ರೆ ಹುಲಿಯಾಗೇ ಮಾಡೋನು, ಸಿಂಹ ಆಗಿ ಮಾಡಂದ್ರೆ ಸಿಂಹನೇ, ಸಾಕ್ಷಾತ್ ಸಿಂಹನೇ ಇಲ್ಲಿದೆ ಅಂತ. ಅದರ ನಡೆ, ಅದರ ಶಬ್ದ ಎಲ್ಲ ಅದೇ ರೀತಿ. ಆವಾಗ ರಾಜ ಒಂದಿನ ಏನು ಹೇಳಿದ್ರಂತೆ, ನೀನು ಬ್ರಹ್ಮಗುಲಾಲ, ನೀವು ನಾಟಕ ಮಾಡೋರು, ನನಗೆ ಒಂದು ಹುಲಿಯಾಗಿ ಸಿಂಹನಾಗೆ ಅದು ಅದನ್ನಾಗಿ ನೀನು ನಾಟಕ ಮಾಡಿ ನನಗೆ ತೋರಿಸ್ಬೇಕು ಅಂತಂದು. ಆದರೆ ಇವನು ಏನು ಹೇಳಿದ್ರಂತ, ನಾಟಕ ಮಾಡಿ ನನ್ನ ತೋರ್ಸವ್ ನಿಜವಾಗೂ, ಆದರೆ ಮಧ್ಯದಲ್ಲಿ ಕೆಲವೊಂದು ಪ್ರಸಂಗಗಳು ಬರ್ತವೆ. ಯಾವ ವೇಷವನ್ನು ಧಾರಣೆ ಮಾಡ್ತೀವ ಹಾಗೆ ಪರಿಣಾಮಗಳು ಆಗ್ತವೆ ನಮ್ಮವು. ಏನಾಗ್ತವೆ? ವೇಷ ಧಾರಣೆ ಮಾಡಿದಂಗೆ ನಮ್ಮ ಪರಿಣಾಮಗಳು. ತಾವೆಲ್ಲ ಈಗ ಮಂದಿರದಲ್ಲಿ ಕೂತ್ಕೊಂಡಿದ್ದೀರಿ, ಮಂದಿರದಲ್ಲಿದ್ದಾಗ ನಿಮ್ಮ ಪರಿಣಾಮಗಳು ಬೇರೆ ಆಗ್ತವೆ. ಅದೇ ನೀವು ಟಿ ವಿ ಮುಂದೆ ಕೂತ್ಕೊಂಡ್ರೆ ಅದೇ ಪರಿಣಾಮ ಬೇರೆ ಆಗ್ತದೆ. ಊಟ ಮಾಡೋಕೆ ಮುಂದೆ ಕೂತ್ಕೊಂಡ್ರೆ ಅದರ ಪರಿಣಾಮ ಬೇರೆ ಆಗ್ತದೆ. ಇನ್ನೊಂದು ಯಾರೋ ಒಂದು ಯುದ್ಧದ ಮೈದಾನದಲ್ಲಿ ನಿಂತಾಗ ನಿಮಗೆ ಅದೇ ಬೇರೆ ಆಗ್ತದೆ. ಯುದ್ಧ ಬೇರಿಯನ್ನು ಬಾರಿಸಿದಾಗ ವೀರವಿದ್ದರ ರಕ್ತವೆಲ್ಲ ಕುದಿಯಕ್ಕೆ ಶುರುವಾಗ್ತದಂತೆ, ಓಡ್ಲಿಕ್ಕೆ ಶುರುವಾಗ್ತದಂತೆ. ಆ ಬಾಲ ವೃದ್ಧರು ಜೀತ್ ನೈತು ಮೌತ್, ಗೆಲ್ಲಬೇಕು ಇಲ್ಲದಿದ್ರೆ ಸಾಯಬೇಕು. ಏನ ಎರಡರಲ್ಲೂ ಒಂದು ಗೆಲ್ಲೋದು ಇಲ್ಲ ಅಂದರೆ ಮರಣ. ಇದು ಬೆನ್ನು ತೋರಿಸಿ ಬರಂಗಿಲ್ಲ. ಅಯ್ಯೋ ನಾನು ಇದ್ವಿ ಆದರೆ ಏನ ಅದು ಚಿಂತೆ ಇಲ್ಲ, ಏನಿಲ್ಲ ಅದು ನಾನು ಇದ್ವಿ ಆದರೆ ಚಿಂತೆ ಇಲ್ಲ, ಆದರೆ ಗೆಲ್ಲಬೇಕು ಇಲ್ಲದಿದ್ರೆ ಸಾಯಬೇಕು. ಹೀಗೆ ತಿಲಕ ಹಚ್ಚಿ ಕಳಿಸ್ತಿದ್ರಂತ ನೋಡ್ರಿ. ಯಾರಿಗೆ? ತನ್ನ ವೀರವಿದ್ದ ಪತಿಯನ್ನು ಅಷ್ಟು ಇದಾಗಿ ಹಚ್ಚಿ ಕಳಿಸ್ತಿದ್ರಂತ. ಅಂತ ಒಂದು ಅದಕ್ಕಾಗಿ ನನಗೆ ಅವನು ಏನು ಹೇಳ್ತಾನೆ, ಬ್ರಹ್ಮಗುಲಾಲ ರಾಜರೇ, ತಾವು ಇದನ್ನು ಹೇಳಿದ್ರಿ, ಹುಲಿಯಾಗಿ ತೋರಿಸು ಅಂತಂದ್ರಿ. ಏನಂದ್ರಿ? ಹುಲಿ ಆಗ್ತೀನಿ ನಾನು, ಆದರೆ ಏನಾದರೂ ಅನಾಹುತ ಆಗಬಹುದು. ಏನಾಗಬಹುದು? ಆದರೆ ಆ ಅನಾಹುತ ಆದಾಗ ನನಗೆ ಒಂದು ಜೀವದೇನಾದರೂ ಹತ್ಯೆ ಆದರೆ ಅದಕ್ಕೆ ದಯವನ್ನು ನನ್ನ ಮೇಲೆ ಕ್ಷಮಿಸಬೇಕು ತಾವು. ಯಾಕೆ ಅಂತಂದರೆ ಆ ವೇಷಧಾರಣೆ ಮಾಡಿದಾಗ ಇಂಥ ಅನಾಹುತಗಳು ಆಗಲಿಕ್ಕೆ ಸಂಭವ. ತಾವು ಹೇಳ್ತೀರಿ, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಆಯಿತು ರಾಜ ಅಂದ, ನಿನಗೆ ಒಂದು ಜೀವದ ಏನಾದರೂ ನೀನು ಹುಲಿಯಾಗಿ ಅದರಿಂದ ಜೀವದ ಹತ್ಯೆ ಆಯಿತು ಅಂದರೆ ಅದಕ್ಕೆ ನಿನಗೆ ಯಾವ ದಂಡ ಕೊಡಲ್ಲ ನಾವು. ಇದನ್ನು ಕೇಳಿಕೊಂಡ ಮತ್ತು ಒಂದು ದಿನ ಬಂದ ರಾಜ್ಯಸಭೆಯಲ್ಲಿ ಹುಲಿಯನ್ನೇ ಪೂರ್ಣ ಹುಲಿ ರೂಪನ್ನೇ ಮಾಡಿಕೊಂಡು ಬಂದು ಅಲ್ಲೆಲ್ಲ ನೋಡ್ತಾ ಇದ್ರು. ಆ ಹುಲಿ ಹಾಗೇನೆ ಗರ್ಜನೆ ಮಾಡ್ಕೊತ ಎಲ್ಲ ಭಯಭೀತರಾದರು. ಆಮೇಲೆ ತನ್ನ ಒಂದು ಕಲಾ ಕೌಶಲ್ಯ ತೋರಿಸಿದ ನಂತರ ಈ ಕಡೆ
ರಾಜನ ಪಕ್ಕದಲ್ಲಿ ಬಂದು ಆ ಹುಲಿ ಕುಂತ್ಕೊಂತು. ಅಲ್ಲೇ ಪಕ್ಕದಲ್ಲಿರೋ ರಾಜಕುಮಾರ್ ಏನು ಹೇಳ್ತಾನೆ, ಇದು ಹುಲಿ ಅಲ್ಲ, ಏನಲ್ಲ, ಹುಲಿ ಅಲ್ಲ, ಇದು ನಾಯಿ ಅಂತ ಅಂದ್ಬಿಟ್ಟ ರಾಜಕುಮಾರ. ಹುಲಿ ಅಲ್ಲ, ಹುಲಿ ಆದರೆ ಹೀಗಿರ್ತದ, ಹೇಗೆ ನೆಗೀತದೆ, ಹೇಗೆ ಅದು ಅರಬಟವನ್ನು ಮಾಡ್ತದೆ, ಇಲ್ಲಿ ಹುಲಿ ಸಿಂಹ ಹೇಗೆ ಅದರ ಗರ್ಜನೆ, ಇದು ನಾಯಿ ಕುಂತೈತಿ ಇಲ್ಲಿ ಅಂತ ಅಂದ್ಬಿಟ್ಟ. ಅಷ್ಟರಲ್ಲಿ ಆ ಹುಲಿ ವೇಷದಲ್ಲಿ ಬಂದ ಬ್ರಹ್ಮಗುಲಾಲ ಆ ರಾಜಕುಮಾರನ ಮೇಲೆ ಆಕ್ರಮಣ ಮಾಡಿ ಬಿಟ್ಟ. ಅವನು ಮುಗಿಸೇ ಬಿಟ್ಟು. ಯಾರನ್ನ? ರಾಜಕುಮಾರನ್ನ. ಒಬ್ಬನೇ ರಾಜಕುಮಾರ. ಯಾರು? ಒಬ್ಬನೇ ಒಬ್ಬ ರಾಜಕುಮಾರ. ಆದರೆ ಏನು ಮಾಡ್ಬೇಕೀಗ? ಮಿಂಚಿ ಹೋದ ಮೇಲೆ ಚಿಂತಿಸಿ ಏನು ಫಲ? ಆದರೆ ಮಿಂಚಿ ಹೋತು, ಇನ್ನೇನು ಮಾಡೋಕ್ಕಾಗಲ್ಲ, ಅವನನ್ನು ಉಳಿಸೋಕ್ಕಾಗಲ್ಲ. ಆದರೆ ರಾಜ ಬಹಳ ದುಃಖಿಯಾದ. ಇದ್ದವನು ಒಬ್ಬನೇ ರಾಜಕುಮಾರ. ಮೊದಲನೇ ಕೊಟ್ಟಿದ್ದಾನೆ, ಏನ ಕ್ಷಮೆಯನ್ನು ಮಾಡಿದ್ದಾನೆ. ಮೊದಲನೇ ಅವನಿಗೆ ಕ್ಷಮ ಕೇಳ್ಕೊಂಡು ಬಿಟ್ಟಿದ್ದಾನೆ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಹೂದ ರಾಜ ತುಂಬ ದಿನ ರಾತ್ರಿ ಅದೇ ಚಿಂತೆ, ಊಟ ಇಲ್ಲ, ನಿದ್ರೆ ಇಲ್ಲ. ಆದರೆ ಇದನ್ನು ದೂರ ಮಾಡಬೇಕಲ್ಲ, ಯಾರಿಂದ ಸಾಧ್ಯ ಅಂಥೇಳಿ ಕೇಳಿದಾಗ ಅವರಿಗೆ ಮಂತ್ರಿ ಇವ್ರು ಹೇಳ್ತಾರೆ, ಇದನ್ನು ದೂರ ಮಾಡೋಕ್ಕೆ ಒಬ್ಬರೇ ಸಾಧ್ಯ, ದಿಗಂಬರ ಮುನಿಗಳು. ಈ ಚಿಂತೆಯನ್ನು ದೂರ ಮಾಡೋಕ್ಕೆ. ಯಾಕೆ ಅಂದರೆ ನೀವು ಇಲ್ಲಿ ಓದ್ತಿರಲ್ಲ, ಅರಸರ ವೈಭವ, ಸುರರ ವಿಮಾನ, ಧನ ಯೌವನ ಸಂಪದ ಎಲ್ಲವೂ ನಿರತವು ನೆನೆದರೆ ಇಂದ್ರಿಯ ಭೋಗವು ಎಂದೂ ನಿಲ್ಲದು ಸ್ಥಿರವಲ್ಲ. ಅರಸರ ವೈಭವನೂ ಉಳಿದಿಲ್ಲ, ಸುರರ ವಿಮಾನನೂ ಉಳಿದಿಲ್ಲ, ಧನ ಯೌವನ ಯಾರ್ದು ಉಳಿದಿಲ್ಲ. ಅದನ್ನು ಹೇಳೋರು ಯಾರು ಬೇಕು ಅಂತಂದರೆ ಆ ದಿಗಂಬರ ಮುನಿಗಳು ಬೇಕು. ಆವಾಗ ಇನ್ನೆಲ್ಲಿ ಸಿಗಲ್ಲ, ಎಲ್ಲಿಂದ ಕರ್ಕೊಂಡು ಬರಬೇಕು ನಾವು ಅವ್ರನ್ನ? ನಮಗೆ ಈ ವೈರಾಗ್ಯದ ಮಲ ಮೂತ್ರದ ಕೊಳೆ ಕೊಂಪೆ ಕೊನೆಯಲ್ಲಿ ಸುಡುಗಾಡಿಗೆ ಬಲಿಯಾಗುವುದು. ಹೊಲಸಿನ ದೇಹವ ನಂಬಿದೆ, ಆದರೆ ಕರ್ಮದ ಕೈ ಮೇಲಾಗುವುದು. ಇಷ್ಟೆಲ್ಲ ವೈರಾಗ್ಯದ ಪಾಠವನ್ನು ನಮಗೆ ಯಾರು ಕಲಿಸೋರು ಅಂತ ಹೇಳಿದಾಗ ಎಲ್ಲೂ ಸಿಗಲ್ಲ. ಮುನಿಗಳನ್ನ ಹೆಂಗೆ ತರ್ಬೇಕ್ರಿ? ಇನ್ಯಾವುದಾದ್ರೂ ಖರೀದಿ ಮಾಡಿ ತರ್ಬೋದು, ಮುನಿಗಳನ್ನೇನೋ ಬರ್ತದ? ಸಾಧುಗಳನ್ನು ಖರೀದಿ ಮಾಡಿ ತರಕ್ಕೆ ಬರ್ತದ? ಏನೋ ಅವ್ರನ್ನ ಹೊತ್ಕೊಂಡು ಬರಕ್ಕೆ ಬರ್ತದ? ನನಗೆ ಅಷ್ಟು ಪುಣ್ಯ ಬೇಕಲ್ಲ ಅಂಥೇಳಿ ಭಾಳ ವಿಚಾರ ಮಾಡಿ ಏನು ಮಾಡಬೇಕು, ಆವಾಗ ಇದಕ್ಕೇನು ಉಪಾಯ ಅಂತ ಹೇಳ್ತಾರೆ. ಆವಾಗ ಅವರಿಗೆ ಇನ್ನೊಂದು ಹೊಳಿತದ. ಹಾಗಾದರೆ ಈ ಎಲ್ಲ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾರೋ ನಮ್ಮ ಈ ಬ್ರಹ್ಮ ಗುಲಾಲ, ಅವರನ್ನೇ ಯಾಕೆ ನಾವು ಕೇಳಬಾರ್ದು? ಏನ ನನಗೆ ಮುನಿಯಾಗಿ ಏನು ಮಾಡ್ರಿ, ಇದು ನನ್ನ ಪುತ್ರ ಯೋಗದ ಒಂದು ಮೋಹದಿಂದ ನನಗಿಷ್ಟು ಕಷ್ಟ ಆಗ್ತಾ ಇದೆ, ಅದನ್ನು ದೂರ ಮಾಡಿಕೊಡ್ಬೇಕು ಅಂತ ಅವ್ರನ್ನ ಕರೆದ್ರಂತ. ಯಾರನ್ನ? ನೀ ಎಲ್ಲ ಮಾಡ್ತಾಯಿದ್ದೀರಿ, ಭಾಳ ಒಳ್ಳೆಯದು, ಇದು ಒಂದು ಕಲೆ, ನೀವು ಮುನಿಯಾಗಿ ನನಗೆ ಆ ಪುತ್ರನ ಯಾವ ಮೋಹದಿಂದ ನಾನು ಎಷ್ಟು ದುಃಖಿಯಾಗಿದ್ದೀನಲ್ಲ, ಆ ದುಃಖವನ್ನು ನನ್ನಿಂದ ದೂರ ಮಾಡಿರಿ. ಯಾಕೆ ಅಂದರೆ ನಾನು ಕೇಳಿದ್ದೆ ಮೊದಲೇ, ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ, 10 ಮಕ್ಕಳಿದ್ದರೂ ಸತ್ತ ಮಗುವಿನ ಹಂಬಲನ್ನು ತಾಯಿ ಮರೆಯಲಾರದು. ಏನ? ಯಾಕೆಂದರೆ ಅವ್ರಿಗೆ ಅದನ್ನು ಮರೆಯೋಕ್ಕಾಗಲ್ಲ ಅಂತೆ. ಯಾರಿಗೆ? ಹೌದು, 10 ಮಕ್ಕಳಿದ್ದರೂ ಕೂಡ ಆ ಒಂದು ಸತ್ತ ಮಗುವಿನ ಹಂಬಲನ್ನು ತಾಯಿ ಮರೆಯಲ್ಲ. ಅದಕ್ಕೆ ನನಗೆ ಕಷ್ಟ ಆಗ್ತದೆ. ಇದು ಅದರಲ್ಲೂ ಇರೋನು ಒಬ್ಬ ಮಗ, ಇವನ್ನೇನಾದರೂ ಮಾಡಿ ನನಗೆ ಈ ನನ್ನ ವೈರಾಗ್ಯದ ಕಡೆ ತರಬೇಕು. ಅದಕ್ಕೆ ಯಾರು ಸಾಧ್ಯ ಅಂದರೆ ತಾವು ದಿಗಂಬರ ಮುನಿಗಳಾಗಿ ನನಗೆ ಧರ್ಮದ ಉಪದೇಶವನ್ನು ಕೊಡಬೇಕು ಅಂತ.
ಆವಾಗ ಬ್ರಹ್ಮಗುಲಾಲ್ರು ಹೇಳಿದ್ರಂತೆ, ಇದಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳ್ಕೊಂಡ್ರು. ಏನು ಕೇಳಿದ್ರ? ಈ ಬಾಕಿ ಡ್ರಾಮಾ ಎಲ್ಲ ನಾನು ಮಾಡ್ತೀನಿ, ಆದರೆ ಮುನಿ ಆಗೋದು ಏನ ಅಷ್ಟು ಸಾಮಾನ್ಯ ಅಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಸಾಧನೆಗಳು, ಅಲ್ಲೇ ಅದು ಡ್ರಾಮಾದ ರೂಪದಲ್ಲಿ ಮಾಡಲಿ ಅಥವಾ ನಿಜವಾಗಿ ಮಾಡಲಿ, ಅದಕ್ಕೆ ತನ್ನದೇ ಆದಂಥ ಒಂದು ಸಾಧನೆಯ ಅವಶ್ಯಕತೆ ಇರ್ತದೆ. ಅದು ಅಷ್ಟು ಸುಲಭ ಇಲ್ಲ. ಇದಕ್ಕೆ ನನಗೆ 1 ತಿಂಗಳ ಕಾಲ ಅವಕಾಶವನ್ನು ಕೊಡಿ ತಾವು, ನಾನು ಈ ಕಾರ್ಯವನ್ನು ಮಾಡಿ ತಮಗೆ ಕೊಡ್ತೀನಿ. ಇದನ್ನು ನಾನು ಆಗ್ತೀನಿ, ಆದರೆ 1 ತಿಂಗಳ ಕಾಲ ಸಮಯಾವಕಾಶ ಬೇಕು. 1 ತಿಂಗಳ ತನಕ ಅವರು ಸತತ ಪ್ರಯತ್ನ ಮಾಡಿದರು. ಇದಕ್ಕೆ ನಿಮಗೇನು ಹೇಳ್ತಾರಂದರೆ, ಇದೇ ಗ್ರಂಥದಲ್ಲಿ ಮುಂದೆ ಬರ್ತದೆ. ಚರಣಾನುಯೋಗದ ವಿಷಯದಲ್ಲಿ ಶ್ರಾವಕರಿಗೆ 5 ಅಣುವ್ರತ, 3 ಗುಣರಥ, 4 ಶಿಕ್ಷಾವ್ರತಗಳಂತ ಬರ್ತವೆ. ಶಿಕ್ಷಾವ್ರತಗಳು ಯಾತಕ್ಕಂತಾರಂತಂದರೆ, ಮುಂದೆ ನಾನು ಮುನಿ ಆಗಬೇಕು ಅನ್ನೋದಕ್ಕೆ ಶಿಕ್ಷೆಯನ್ನು, ಅದರ ಸಂಸ್ಕಾರಗಳನ್ನು ತಗೊಳ್ಳೋದು. ಏನು ತಗೊಳ್ಳೋದು? ಅದೇನು ಅನ್ನೋದು ಮುಂದೆ ಬರ್ತವೆ. ಆ ಸಂಸ್ಕಾರಗಳಿಂದಲೇ ನಾವು ಮುನಿ ಆಗ್ಬೋದು. ಈಗ ತಮ್ಮೆಲ್ಲರ ಕೈಯಲ್ಲಿ ಒಂದೊಂದು ಬಂದೂಕನ್ನು ಕೊಟ್ಟು ದೇಶದ ಸೀಮೆಯಲ್ಲಿ ತಗೊಂಡೋಗಿ ನಿಲ್ಲಿಸಿದ್ರೆ ನೀವು ಏನು ಮಾಡಾರ? ಏನು ಮಾಡಾರ ನೀವು? ಏನು ಮಾಡೋಕ್ಕೆ ಸಾಧ್ಯ ನಿಮ್ಮ ಹತ್ರ? ಅದಕ್ಕೆ ಸತತವಾದ ತಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿದಾಗಲೇ ಅಲ್ಲಿ ಸೀಮೆಯನ್ನು ನಿಂತು ದೇಶದ ರಕ್ಷಣೆಯನ್ನು ಮಾಡೋಕ್ಕೆ ಸಾಧ್ಯ. ಅದೇ ಪ್ರಕಾರ ಮುನಿಗಳಾಗಬೇಕು ಅಂದರೆ ಅದಕ್ಕೂ ತನ್ನದೇ ಒಂದಾದಂಥ ಸಿದ್ಧಾಂತ. ಇಲ್ಲದಿದ್ದರೆ ನಿಮ್ಮ ಕೈಲಿ ಒಂದು ಬಂದೂಕನ್ನು ಕೊಟ್ಟು ನಿಮ್ಮನ್ನು ಅಲ್ಲಿ ಕಳಿಸಿದರೆ ನೀವು ಮೈದಾನವನ್ನು ಬಿಟ್ಟು ಈ ಕಡೆ ಓಡಿ ಬರೋರಷ್ಟೇ ಹೊರತು, ಅದೇ ನೀವು ಮೊದಲು ಮುನಿಯಾಗುವಂಥ ಒಂದು ಶಿಕ್ಷೆಯನ್ನು ಪಡ್ಕೊಳ್ಳ ಅಂದರೆ ಮತ್ತೆ ನೀವು ಕೂಡ ಅಲ್ಲಿಂದ ಮೈದಾನವನ್ನು ಮುನಿ ಅವಸ್ಥೆಗೆ ಹೋದರೂ ಕೂಡ ಮೈದಾನ ಬಿಟ್ಟು ಈಚೆಗೆ ಬರಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮುನಿ ಅವಸ್ಥೆ ಏನು ಸಾಮಾನ್ಯ ಅಲ್ಲ. ಈ ಭೂಮಿಯ ಮೇಲಿದ್ದು ಈ ಭೂಮಿಯ ಯಾವುದೇ ಒಂದು ವಸ್ತುಗಳ ಸಂಬಂಧವನ್ನು ಇಟ್ಟುಕೊಳ್ಳಲಾರದಂಥದ್ದು. ಈ ಜಗತ್ತಿನಲ್ಲಿದ್ದು ಈ ಜಗತ್ತಿನ ಯಾವುದೇ ವಸ್ತುವಿಂದ ಅವರಿಗೆ ಏನೂ ಸಂಬಂಧ ಇಲ್ಲ. ಇದೇನು ಸಾಮಾನ್ಯ ಸಾಧನೆ ಅಲ್ಲ. ಭಗವಂತರಲ್ಲಿ ಗುರುದೇವರಲ್ಲಿಯೂ ಕೂಡ ನಾವು ಪ್ರಾರ್ಥಿಸಿಕೊಳ್ಳುತ್ತಾ ಭಗವಂತರ ಗುರುಗಳಲ್ಲಿ ಇದನ್ನೇ ಕೇಳ್ತೀವಿ, ನಮ್ಮ ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿಯಾಗಲಿ ಅಂತ. ಅಹಿಂಸಾ ಪರಮೋ ಧರ್ಮ परम पूज संत शिरोमणि आचार्य भगवान विद्यासागर जी महाराज। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।